ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಮಠದ ಒಂದರಲ್ಲಿ ಸ್ವಾಮಿಯನ್ನ ರೂಮ್ನಲ್ಲಿ ಲಾಕ್ ಮಾಡಿ ಬಂಜಾರ ಸಮಾಜದ ಕುಮಾರ ಮಹಾರಾಜರಿಗೆ ಗ್ರಾಮದ ಮತ್ತೊಂದು ಸಮುದಾಯದ ವಿರೋಧ ವ್ಯಕ್ತವಾಗಿ ಗ್ರಾಮದಲ್ಲಿ ಗಣಿಗಾರಿಕೆ ವಿರೋಧಿಸಿದ್ದಕ್ಕಾಗಿ ಒಂದು ಸಮುದಾಯದಿಂದ ವಿರೋಧ ವ್ಯಕ್ತವಾಗಿದೆ. ಕಾರ್ಯನಿಮಿತ್ತ ಆಚೆ ಹೋದಾಗ ಮಠದ ಕೊಠಡಿಗೆ ಬೀಗ ಹಾಕಿದ್ದಾರೆ ಕೆಲ ಭಕ್ತರು. ಕೊಠಡಿಗೆ ಬೀಗ ಹಾಕಿರುವುದರಿಂದ ಗ್ರಾಮದ ಸೇವಾಲಾಲ್ ಮಂದಿರದಲ್ಲಿ ಧರಣಿ ಕೂತಿದ್ದಾರೆ ಸ್ವಾಮೀಜಿ. ಸಲ್ಲೇಖನ ವೃತ್ತ ಕೈಗೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ ಈ ಸ್ವಾಮೀಜಿಗಳ ಪರವಾಗಿ ಸೇವಾಲಾಲ್ ಮಂದಿರದಲ್ಲಿ ಜಮಾವಣೆಗೊಂಡಿದ್ದಾರೆ ಜನರು. ಗ್ರಾಮದಲ್ಲಿ ನಡೆಯುವ ಅಕ್ರಮ ಚಟುವಟಿಕೆ ಪ್ರಶ್ನೆ ಮಾಡಿದ್ದಕ್ಕೆ ಮಠಕ್ಕೆ ಬೀಗ ಹಾಕಿದ್ದಾರೆ. ಸ್ವಾಮಿಗಳನ್ನ ಬಿಟ್ಟು ಕೊಡಲ್ಲ, ಅವರ ಪರವಾಗಿ ನಿಲ್ಲುವುದಾಗಿ ಅಲ್ಲಿನ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ. ಮತ್ತೊಂದೆಡೆ ಗ್ರಾಮದ ಗವಿಮಠದಲ್ಲಿ ಸ್ವಾಮೀಜಿ ವಿರೋಧ ಬಣದಿಂದ ಧರಣಿ ಕೋರಲಾಗಿದೆ. ಪೂಜೆ ಮಾಡುವುದನ್ನ ಬಿಟ್ಟು ಸಮುದಾಯದ ಯುವಕರಿಗೆ ಕಿರುಕುಳ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನೀರು ಚಾಲು ಮಾಡಿದ್ರೆ ತಂಗಿಸಿ ಹೊಳಿ ದಂಡಿಗೆ ಹೋಗಿದ್ದೆ. ಅವಾಗ ಏನು ಮಾಡಿದ್ರು, ಅವರೆಲ್ಲರೂ ಕುಡಿದು ಗೇಸಿ ಬಂದು ಒಂದು 8-10 ಜನ ಕುಡಿದು ಬಂದು, ನನಗೆ ಗೊತ್ತಿದ್ದಿಲ್ಲ ಒಬ್ಬನೇ. ಅದಕ್ಕೆ ನಿನಗೆ ಯಾಕೆ ಕೊಡೋದು? ನಾನು ಮೊನ್ನೆ ಎಸ್ ಪಿ ಸರ್ಗೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೆ. ಅರ್ಜಿ? ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಾರಂತೇಳಿ. ಅದನ್ನು ಇವ್ರಿಗೆ ಗೊತ್ತಾಗಿಸಿ ಏನು ಮಾಡಿದೆ, ಇವನೇ ಮಾಡ್ಯಾನ, ಇವಂದೇ ಎಲ್ಲ ಕುತಂತ್ರ ತಿಳ್ಕೊಂಡು ನಾ ಕುಡಿದು ಬಂದು 8-10 ಜನ ಏನು ಮಾಡ್ಯಾರ ಅಂದ್ರೆ ನನ್ನ ಮೇಲೆ ಓಡಿಸಾಡಿ ಮಾಡೋಂತಿಕ ಅಲ್ಲೇ ಮಾಡ್ಯಾರ. ಅಲ್ಲಿ ಹೊಡೆದು ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ನಲ್ಲ. ಅವಾಗ ಏನದಂದ್ರೆ ಫೋನು ಮೊಬೈಲು ಅದೆಲ್ಲ ಕಸ್ಕೊಂಡು ಹೋಗ್ಯಾರ. ಅದ್ರೊಳಗೆ ಫೋಟೋಸು ಅವೆಲ್ಲ ಇದ್ದು, GPS ಫೋಟೋದು. ಆಮೇಲೆ ಅಲ್ಲೇ ಮಾಡಿದ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಹಂಗೆ ಕಿಶದಲ್ಲಿ ಇಟ್ಕೊಂಡು. ಆಮೇಲೆ ಅದನ್ನೆಲ್ಲ ತೊಗೊಂಡು ಹೊಡೆದಾಕಿ ಒಕ್ಕಟ್ಟು ಹೋಗ್ಬಿಟ್ಟಾರ. ನಾನು ಕಾನ್ಷಿಯಸ್ ಆಗಿದ್ದೆ. ಹಂಗೆ ನಾನು ಬೇರೆಯವ್ರು ಯಾರೋ ಫೋನ್ ಮಾಡಿದ್ರು, ಆಡ್ಕಾಯ ಹುಡುಗ. ಈ ಊರವರೆಲ್ಲ ಒಡೆ ಬಂದ್ಮೇಲೆ ನಂಗೆ ಬಿಟ್ಟು ಹೋಗೋದು. ಗಣಿಗಾರಿಕೆ ಹೆಸರಲ್ಲಿ ಯುವಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪ ಕೇಳಿ ಬಂದಿದ್ದು, ಕುಲಕಸಬು ಮಾಡುವ ಯುವಕರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆಂದು ಆರೋಪವೂ ಕೇಳಿ ಬಂದಿದೆ. ನಾವೇ ಕರೆದುಕೊಂಡು ಬಂದಿದ್ವಿ, ಈಗ ಅವರ ಮಠಕ್ಕೆ ಬೇಡ ಎಂದಿದ್ದಾರೆ. ಸ್ವಾಮೀಜಿ ವಿರೋಧಿ ಸಮುದಾಯದ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಶೇಷವಾಗಿ ಆದರಳ್ಳಿ ಗವಿಮಠದ ಪರಮ ಪೂಜ್ಯರಾದ ನಮಗೆ ಬೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಜೀವ ಬೆದರಿಕೆಯನ್ನು ಹಾಕಿ ಮತ್ತು ಅನೇಕ ಬಾರಿ ನನ್ನನ್ನು ಅಟ್ಯಾಕನ್ನು ಮಾಡಿ ಕೆಲವು ತಹಸೀಲ್ದಾರ್ಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಡೋದು, ಇವೆಲ್ಲ ಪ್ರತಿಭಟನೆಯನ್ನು ನಾನು ನೋಡ್ಕೊತ ಬಂದಿದ್ದೆ. ಮತ್ತು ಎರಡನೇದೇನೆಂದರೆ, ಇಲ್ಲಿ ಅಧಿಕಾರಿಗಳು ಅಕ್ರಮ ಮತ್ತು ಮರಳು ಸಾಗಾಣಿಕೆ ಮತ್ತು ಕಲ್ಲು ಸಾಗಾಣಿಕೆ ಅನೇಕ ಹೋಲ್ಗಳ ಬ್ಲಾಸ್ಟಿಂಗ್ಲಿಂದ ಅನೇಕ ಜನ ರೈತರು ಬೇಸತ್ತಿದ್ದಾರೆ ನಮ್ಮ ಆದರಳ್ಳಿಯಲ್ಲಿ. ಆ ಸುದ್ದಿಯನ್ನು ನಾನು ಎತ್ತದಾಗ ಇಲ್ಲಿ ಅನೇಕ ರಾಜಕಾರಣಿಗಳು ಮತ್ತು ಅನೇಕ ನಮ್ಮೆಲ್ಲ ಮುಖಂಡರು, ಬೋಯಿ ಸಮಾಜದ ಪುಂಡರು, ಇವರೆಲ್ಲರೂ ಸೇರಿ ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡಲಿಕ್ಕೆ ಬಂದಿದೆ. ಈಗಾಗಲೇ ಕೇಸ್ ಅದು ಪ್ರಕರಣವೂ ದಾಖಲಾಗಿದೆ. ಅವರು ಮಠದ ಚಾವಿಯನ್ನು, ನಾನೊಂದು ವಿರಕ್ತ ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದು ಕೇಳ್ಪಟ್ಟು ಆ ಮಠದ ಚಾವಿಯನ್ನು ಹಾಕಿ ಹೊಡಿದಾರೆ ಅಲ್ಲಿಂದ. ನಾನು ಇವತ್ತಿಗೆ 2-3ನೇ ದಿನ ಆಗಿ ಕುಂತಿದ್ದು. ಆ ಸನ್ಲೇಖನ ರಥವನ್ನು ತೊಗೊಂಡು ಕುಂತಿದ್ದೀನಿ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಅವರು ಬೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಹಾಕಿದ್ದಾರೆ. ಆ ಆರೋಪ ಸಾಬೀತು ಆಗಲಿವರೆಗೂ ನಾನು ಈ ಪ್ರತಿಭಟನೆಯಿಂದ ಹೇಳೋದಿಲ್ಲ. ಒಂದು ಎರಡನೇದಿಲ್ಲ, ಅನೇಕ ರಾಜಕಾರಣಿ ಮುಖಂಡರುಗಳು ಇವರೆಲ್ಲರೂ ಸೇರಿ ನನ್ನ ಮೇಲೆ ಅನೇಕ ಸಂಚಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾನೂನಾತ್ಮಕವಾಗಿ ಸೂಕ್ತ ಭದ್ರತೆಯನ್ನು ನೀಡಬೇಕಂತೇಳಿ ಪೊಲೀಸ್ ಇಲಾಖೆಯೂ ಯಾವುದೇ ಥರದ ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಅನೇಕ ಪೊಲೀಸ್ ಇಲಾಖೆಯವರು ನನ್ನ ಮೇಲೆ ಮಾಡಿರ್ತಕ್ಕಂಥ ಆ ಪುಂಡ್ರ ಮೇಲೆ ಯಾವುದೇ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ. ವಿಶೇಷವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲಿಂದ ಈ ಸನ್ಲೇಖ ವೃತ್ತವನ್ನು ಈಗಲೂ ಕೂಡ ಆಯ್ತು, ನಾಳೆ ನಂಗೆ ನ್ಯಾಯ ಸಿಗೋದವರೆಗೂ ಕೂಡ ಇಲ್ಲಿಂದ ಹೇಳೋದಿಲ್ಲ. ನಾನು ಒಂದು ಹೊತ್ತು ನೀರು ಕೂಡ ನಾನು ಸೇವಿಸೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಮ್ಮ ಅನೇಕ ಹಿರಿಯರು ಏನನ್ನು ಮಾತಾಡ್ತಾರೆ ಆ ಮಾತಿನ ಪ್ರಕಾರ ನಾವು ಮುನ್ನಡಿತೀವಿ ಅಂತೇಳಿ ನಮ್ಮ